ಹಳ್ಳಿಗಾಡಿನಲ್ಲಿ ಕುದುರೆ ರೇಸ್, ಕುದುರೆ ಜಿಗಿತ, ಗ್ರಾಮಸ್ಥರ ಕುಣಿತ 3 ವರ್ಷಕ್ಕೊಮ್ಮೆ ಸಿಗೋ ಸಂಭ್ರಮ. ಇದುವೇ ಈ ಹೊತ್ತಿನ ವಿಶೇಷ. ಓಡು ಓಡು ಓಡಲೆ. ಉತ್ತರ ಕರ್ನಾಟಕದ ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ ಗ್ರಾಮೀಣ ಭಾಗದ ಸ್ಪರ್ಧೆಗಳದ್ದೇ ಕಾರುಬಾರು. ಅದರಲ್ಲೂ ಎತ್ತಿನ ಬಂಡಿ ರೇಸ್, ಕಬಡ್ಡಿ, ಕುಸ್ತಿ ಸೇರಿದಂತೆ ಹಲವು ಬಗೆಯ ಸ್ಪರ್ಧೆಗಳನ್ನು ಏರ್ಪಡಿಸೋದು ಕಾಮನ್. ಅದರ ಜೊತೆಗೆ ಕುದುರೆ ರೇಸ್ ಕೂಡ ಸೇರ್ಕೊಂಡಿದೆ. ಹಾಗಿದ್ರೆ ಬನ್ನಿ, ಬಾಗಲಕೋಟೆ ಜಿಲ್ಲೆಯ ಸುನಗಾ ಗ್ರಾಮದಲ್ಲಿ ನಡೆಯೋ ಕುದುರೆ ರೇಸ್ ಅನ್ನ ನೋಡ್ಕೊಂಡು ಬರೋಣ. ಕುದುರೆಗಳ ಕಾರುಬಾರು, ಸುತ್ತಲೂ ಜನಸಮೂಹ. ಇದು ಕಂಡುಬಂದದ್ದು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುನಗಾ ಗ್ರಾಮದಲ್ಲಿ. ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ದ್ಯಾವಮ್ಮ ದೇವಿಯ ಜಾತ್ರೆಯ ನಿಮಿತ್ತವಾಗಿ 10 ಹಲವು ಬಗೆಯ ಸ್ಪರ್ಧೆ ಏರ್ಪಡಿಸಲಾಗುತ್ತೆ. ಅದರಲ್ಲಿ ಕುದುರೆ ರೇಸ್ ಕೂಡ ಒಂದು. ಜಾತ್ರೆಗೂ ಮುನ್ನವೇ ಕುದುರೆ ಸವಾರರು ತಮ್ಮ ಕುದುರೆಗಳನ್ನು ಸಜ್ಜುಗೊಳಿಸಿ ಸ್ಪರ್ಧೆಯ ದಿನದಂದು ಕುದುರೆ ರೇಸ್ಗೆ ಕರೆತರ್ತಾರೆ. ಒಂದೇ ರಸ್ತೆಯಲ್ಲಿ ಲಾಟ್ ಮೂಲಕ ಸ್ಥಳವನ್ನ ನಿಗದಿಪಡಿಸಲಾಗುತ್ತೆ. ಹಿಂದೆ ರಾಜ ಮಹಾರಾಜರು ಮನರಂಜನೆ ಹಿನ್ನೆಲೆಯಲ್ಲಿ ಕುದುರೆ ಓಟದ ಸ್ಪರ್ಧೆಯನ್ನ ಏರ್ಪಡಿಸುತ್ತಿದ್ರು. ಇಂದಿನ ಯುಗದಲ್ಲೂ ಕುದುರೆ ರೇಸ್ ಏರ್ಪಡಿಸುವ ಮೂಲಕ ಮತ್ತೆ ಜನರಲ್ಲಿ ಆ ಕ್ಷಣಗಳನ್ನ ಮರುಕಳಿಸುವ ಉದ್ದೇಶ ಇದರ ಹಿಂದೆ. ಹಿಂದಕ್ಕೆ ರಾಜರು ಮಹಾರಾಜರು ಅವರಷ್ಟ ಕುದುರೆ ರೇಸ್ ಇರ್ತಾ ಇದ್ದಾರೆ. ಈಗಿನ ಕಾಲಮಾನದಾಗ ಯಾರೂ ಇರ್ತಾ ಇಲ್ಲ. ಅದು ಜನರಿಗೆ ಕುದುರೆ ಮೇಲೆ ಭಾಳ ಪ್ರೀತಿ ಇರೋದ್ರಿಂದ ಕುದುರೆ ರೇಸ್ ಇಡ್ಬೇಕಂತೇಳಿ ನಾವು ಈಗ 2 ಸಲ ಆಯ್ತು. ನಾವು ಪ್ರತಿ 3 ವರ್ಷಕ್ಕೊಮ್ಮೆ 6 ವರ್ಷದ ಹಿಂದ್ಗಡೆಯಿಂದ ನಾವು ಕುದುರೆ ರೇಸ್ ಇಡ್ತಾ ಬಂದ್ವಿ. ಅದರಲ್ಲಿ ಪ್ರಥಮ ಬಹುಮಾನ 6,100 ರೂಪಾಯಿ ಕೊಟ್ಟಿವಿ. ಮತ್ತು ಎರಡನೇ ದ್ವಿತೀಯ ಬಹುಮಾನ 4,001, ಹಿಂಗೆ ಈ ಥರ 3,001 ಈ ಥರ ನಾವು ಪ್ರಯೋಜನ ಕುದುರೆ ಬಹುಮಾನ ಕೊಡ್ತಾ ಇದ್ದೀವಿ. ವಿವಿಧ ಬಣ್ಣದಲ್ಲಿರೋ ಕುದುರೆಗಳು ಅತ್ಯಂತ ಸದೃಢವಾಗಿರುತ್ತವೆ. ಅಲ್ಲದೆ ಸ್ಪರ್ಧೆಗೆ ತಾಮುಂದು ನಾಮುಂದು ಅನ್ನುವಂತೆ ತಯಾರಾಗಿ ಬಂದಿರುತ್ತವೆ. ಓಟಕ್ಕೆ ಚಾಲನೆ ಕೊಟ್ರೆ ಸಾಕು, ಕುದುರೆಗಳ ಓಟದ ಗತಿಯನ್ನ ಗುರುತಿಸಲಾರದಷ್ಟು ವೇಗವಾಗಿ ಮುನ್ನಡೆಯುತ್ತವೆ. ಸುತ್ತಮುತ್ತಲಿನ ಜನರು ಸೇರಿ ದಾರಿಯ ಇಕ್ಕಲಗಳಲ್ಲಿ ನಿಂತು ಕೇಕೆ ಹಾಕಿ ಹುರಿದುಂಬಿಸುವ ಪರಿ ಸ್ಪರ್ಧೆಗೆ ಮತ್ತಷ್ಟು ಇಂಬು ನೀಡುತ್ತೆ. ಗ್ರಾಮೀಣ ಭಾಗದಲ್ಲಿರುವ ಜನರಾದ್ರೂ ಕುದುರೆ ಓಟದ ಸ್ಪರ್ಧೆಯ ಮಜಾ ಸವೀಲಿ ಅನ್ನೋ ಉದ್ದೇಶದಿಂದ ಈ ಸ್ಪರ್ಧೆ ಇಟ್ಟು ಬಹುಮಾನ ರೂಪವಾಗಿ 6,000, 4,000, 3,000 ಹೀಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನ ನೀಡಿ ಗೆದ್ದವರನ್ನ ಸನ್ಮಾನಿಸ್ತೇವೆ ಅಂತಾರೆ ಸುನಗಾ ಗ್ರಾಮದ ಹಿರಿಯರು. ಈಗಿನ ನಮ್ಮ ದುನಿಯಾದೊಳಗಂತಂದ್ರೆ ಈಗ ನಾವು ಕುಸ್ತಿ ಆಡೋದು ಮತ್ತು ತಾಲೀಮ್ ತಗೋದು ಈಗಿನ ಮಂದಿಗೆ ಅದರ ಅನುಭವ ಇಲ್ಲ. ನಾವು ಮೊದಲ ಮಂದಿ ಎಲ್ಲ ಶಕ್ತಿ ಪ್ರದರ್ಶನ ಮಾಡಿದವರು. ಈಗಿನ ಮಂದಿ ಏನು ಕ್ರಿಕೆಟ, ವಾಲಿಬಾಲ್ ಇಂಥ ಆಡ್ಕೊತ ಹೋಗಿರ್ತಾರೆ. ಆದ್ರಂದ್ರೆ ನಮ್ಮ ಹಳ್ಳಿ ಒಳಗೆ ಇದು ಇಂಥದಕ್ಕಿಂತ ಇಂಥದ್ದು ಶಕ್ತಿ ಪ್ರದರ್ಶನ ಮಾಡೋದು, ಕಲ್ಲು ಎತ್ತೋದು, ಉಸ್ಕಿನ ಚೀಲ ಎತ್ತೋದು ಇಂಥದ್ದು ಮುಂದುವರ್ಸ್ಕೊಂಡು ಹೋಗಬೇಕು. ಮತ್ತು ಇದಲ್ದ ನಾವು ಮನರಂಜನೆ ಕಾರ್ಯಕ್ರಮ ಅಂದ್ರೆ ಈ ಕುದುರೆ ರೇಸ್ ಇಟ್ಟಿವು, ಎತ್ತಿನ ರೇಸ್ ಇಟ್ಟಿವು, ಮತ್ತು ಇದನ್ನೆಲ್ಲ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ನಾವು ಹೋಗ್ತೀವಿ. ಸುನಗಾ ಗ್ರಾಮದಲ್ಲಿ ನಡೆಯೋ ಜಾತ್ರೆಯ ವೈಭವ ಮತ್ತಷ್ಟು ಹೆಚ್ಚಾಗಲು ಕುದುರೆ ರೇಸ್ ಕೂಡ ಕಾರಣವಾಗಿದೆ. ಗ್ರಾಮಸ್ಥರು ಕೂಡ ಈ ರೋಚಕ ಸ್ಪರ್ಧೆಯನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಸುನಗಾ ಗ್ರಾಮದಲ್ಲಿ ನಡೆಯೋ ಕುದುರೆ ಓಟದ ಸ್ಪರ್ಧೆಗಳು ಬಂದ್ರೆ ಸಾಕು, ಅಲ್ಲಿ ಒಂದು ಹಳ್ಳಿಯಲ್ಲ, ಒಂದು ಜಿಲ್ಲೆಯಲ್ಲ, ವಿವಿಧ ಜಿಲ್ಲೆ ಸಹಿತ ಹೊರ ರಾಜ್ಯದಿಂದಲೂ ಕುದುರೆಗಳನ್ನ ಸ್ಪರ್ಧೆಗೆ ತರ್ತಾರೆ. ಲಂಗು ಲಗಾಮು ಇಲ್ಲದ ಕುದುರೆಗಳನ್ನ ಸಹ ಪಳಗಿಸಿ ಸ್ಪರ್ಧೆಗೆ ಇಳಿಸುವ ಕುದುರೆ ಸವಾರರ ಸಾಹಸವನ್ನ ಮೆಚ್ಚಲೇಬೇಕು. 3 ವರ್ಷಕ್ಕೊಮ್ಮೆ ಸುನಗಾ ಗ್ರಾಮದಲ್ಲಿ ನಡೆಯೋ ಜಾತ್ರೆಗೆ ವಿಜಾಪುರ, ಬೆಳಗಾವಿ, ಗದಗ, ಹುಬ್ಬಳ್ಳಿ, ಧಾರವಾಡ ಹೀಗೆ ವಿವಿಧ ಜಿಲ್ಲೆಗಳ ಕುದುರೆಗಳು ಸೇರಿದಂತೆ ಸೊಲ್ಹಾಪುರ ಸಹಿತ ಮಹಾರಾಷ್ಟ್ರದ ಕುದುರೆಗಳು ಸ್ಪರ್ಧೆಗೆಂದು ಬರುವುದು ಇಲ್ಲಿನ ವಿಶೇಷ. ಚೀಲ ಎತ್ತಾಡೋದು ಅಥವಾ ಗುಂಡು ಎತ್ತಾಡೋದು ಅಥವಾ ತಕ್ಕಿ ಚೀಲ ಎತ್ತೋದು ಮತ್ತು ಚೀಲ ಮುಂಗೈ ಹಿಡಿದು ತೂರಿ ಒಗೆಯೋದು ಅವೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.
ಇಲ್ಲಿವರೆಗೆ ಚೆನ್ನಾಗಿದೆ. ಆದರೂ ಬಂಡಿ ರೇಸ ಪದೇ ಪದೇ ಸ್ವಲ್ಪ ಇತ್ತು. ಆಮೇಲೆ ಕುದುರೆ ರೇಸನ್ನು ಸ್ಟಾರ್ಟ್ ಮಾಡಿದ್ವಿ. 2ನೇ ವರ್ಷ ಚಲ್ತಿ. ಇನ್ನೂ ಇಂಟ್ರೆಸ್ಟ್ ಆಗ್ತದೆ ಇದ್ರ ಮೇಲೆ. ಇನ್ನೂ ಹೆಚ್ಚಾಗಿ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಬೇಕಂತ ಎಲ್ಲ ಜನರಿಗೆ ನಮ್ಮ ಕಳಕಳಿ ಆಗ್ತದೆ. ಸ್ಪರ್ಧೆಯ ವಿಷಯಕ್ಕೆ ಬಂದ್ರೆ ಸಾಕು, ಕುದುರೆಗಳ ಓಟ ಮೆರೆದಾಟ ನೋಡೋದಕ್ಕೆ ಮೈ ಝುಮ್ ಅನಿಸುತ್ತೆ. ಚಕ್ಕಡಿಯಲ್ಲಿ ಕುಳಿತು ರಸ್ತೆಗೆ ಇಳಿಯುವ ಕುದುರೆ ಸವಾರ ಎಂಟೆದೆಯ ಭಂಟನಾಗಿರಲೇಬೇಕು. ಇಷ್ಟಕ್ಕೂ ಆ ಕುದುರೆಗಳ ಓಟದ ಸ್ಪರ್ಧೆ ಹೇಗಿರುತ್ತೆ ಮತ್ತು ಸ್ಪರ್ಧೆ ಸಂದರ್ಭದಲ್ಲಿನ ಮಜಾ ಹೇಗಿರುತ್ತೆ ಅನ್ನೋದನ್ನ ಪ್ರಥಮ ಸ್ಥಾನ ಪಡೆದ ಸವಾರನಿಂದಲೇ ತಿಳಿದುಕೊಳ್ಬೇಕು. ಕುದುರೆಗಳು ಬಡ್ಡಿಂದ ಚಿಲ್ಲು ನೋಡಿ ತರೋದ್ರಿ, ಒಂದು ತಯಾರು ಮಾಡಿ ಮೇಯಿಸಿರಿ ಉಡ್ಸೋದ್ರಿ. ಅವಕ್ಕೆ ಸದಕ್ರಿ, ಕಡ್ಲಿ, ಹುರುಳಿ ರೀ ಅಂಥದ್ದು ಹಾಕಿ ಅವ್ನು ಮೇಯಿಸಿರಿ. ಫುಲ್ ಅವತ್ರ ತಿರ್ಸಾಡ್ರಿ ಗಟ್ಟಿ ಮಾಡಿ ಹೊಡಿ ಮುಂದೆ ಅಂದ್ರೆ ರೀ. ಈಗ ನಾ ಹೆಚ್ಚು ನೀ ಹೆಚ್ಚಂದು ಒಂದು ಇದನ್ನ ಇರ್ತೈತ್ರಲ್ಲ ಅದ ಅದ್ರ ಮೇಲೆ ಅವ ನಮ್ಗೆ ಅವ್ನು ಹೆಚ್ಚು ಹೊಡ್ಸೋದ, ಇನ್ನು ನಾಳೆ ನಾವು ಹೆಚ್ಚು ಹೊಡ್ಸೋದ. ಹಿಂಗೊಂದು ಮಜಾ ಐತ್ರಲ್ಲ ರೀ. ಹೌಸಲಿ ಹಿಂಗೆ ಅವತ್ರ ಮೇಯ್ಸೋದ್ರಿ ಹೊಡಿದ್ನ ಅಂತ. ಹಿಂಗೆ ಇಲ್ಲಿ ಬಿಟ್ಟು ಕೂಡಲೇ ಮಂದ್ಯಾಗ ಹಿಂಗೆ ಜರ ಕೂಡೋದ ಅದ ಮಜಾ ಬರ್ತೈತೆ ಅನ್ನೋ ರೀ. ಅದು ನಾದ ಬಿದ್ದೈತ್ರಿ ಅಂತ. ಗ್ರಾಮೀಣ ಭಾಗದಲ್ಲಿ ಕುದುರೆ ರೇಸ್ಗಳಂತಹ ಸ್ಪರ್ಧೆಗಳು ಇನ್ನೂ ಉಳಿಯುವ ಮೂಲಕ ನಾಡಿನ ಸಂಸ್ಕೃತಿ ಉಳಿಸಿಕೊಂಡು ಹೋಗೋದಕ್ಕೆ ಪೂರಕವಾಗಿದೆ. 3 ವರ್ಷಕ್ಕೊಮ್ಮೆ ನಡೆಯೋ ಈ ರೇಸ್ ಬಗ್ಗೆ ಗ್ರಾಮಸ್ಥರಿಗೆ ಎಲ್ಲಿಲ್ಲದ ಆಸಕ್ತಿ. ಸುನಗ ಗ್ರಾಮದಲ್ಲಿ ಬೇಕಾದಷ್ಟು ಸ್ಪರ್ಧೆಗಳಿದ್ರು ಅದರಲ್ಲಿ ಸ್ಪೆಷಲ್ ಅಂದ್ರೆ ಈ ಕುದುರೆ ರೇಸ್. ಅಂದು ಬೆಳಗ್ಗೆಯಿಂದಲೇ ಗ್ರಾಮದ ಶಾಲಾ ಆವರಣದಲ್ಲಿ ನೆಲೆಯೂರುವ ಸ್ಪರ್ಧಾ ಕುದುರೆಗಳಿಗೆ ಬೇಕಾದ ಹುರುಳಿ ಕಾಳುಗಳನ್ನು ಸಹಿತ ಸಜ್ಜಕ ತಿನಿಸಿ ಇನ್ನಷ್ಟು ಬಲಿಷ್ಠವಾಗುವಂತೆ ಮಾಡ್ತಾರೆ. ಇತ್ತೀಚೆಗೆ ಕುದುರೆಗಳ ಸಂತತಿ ಕಡಿಮೆಯಾಗ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದಲ್ಲಿ ಮುಂದಿನ ಯುವ ಪೀಳಿಗೆಗೆ ಮಾದರಿ ಕುದುರೆಗಳನ್ನ ತಯಾರಿಸಿಕೊಡುವಂತಹ ಪರಿಸ್ಥಿತಿ ಬಂದರೂ ಅಚ್ಚರಿಯಿಲ್ಲ. ಹೀಗಾಗಿ ಈಗಿರುವ ಕುದುರೆಗಳನ್ನ ಸಂರಕ್ಷಿಸಿ ಅವುಗಳ ಸಂತತಿ ಉಳಿಸೋ ಉದ್ದೇಶದಿಂದಲೇ ಸುನಗ ಗ್ರಾಮದಲ್ಲಿ 6 ವರ್ಷಗಳಿಂದ ಕುದುರೆ ರೇಸ್ ಸ್ಪರ್ಧೆ ಏರ್ಪಡಿಸ್ತಾ ಇರೋದು ವಿಶೇಷ. ಕುದುರೆಗಳ ರೇಸ್ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರಿಗೂ ಇಷ್ಟ. ಮಹಾರಾಜರು ರಾಜರು ಹಿಂದೆ ಕುದುರೆ ಇದು ಮಾಡ್ತಿದ್ರು. ಈಗ ಅದರ ಕುದುರೆ ನೋಡುವಂಥ ಭಾಗ್ಯ ಈಗ ಈಗಿನ ಜನರಿಗಿಲ್ಲ. ಆ ಸಂತಾನೋತ್ಪತ್ತಿ ಕಡಿಮೆ ಆಗೈತ್ರಿ. ಈಗ ಅದರ ಸಲುವಾಗಿ ಆ ಸಂತಾನ ಉತ್ಪತ್ತಿನೂ ಅಥವಾ ಅದರಲ್ಲಿ ಹೆಚ್ಚಿನವಾದಂಥ ಮನರಂಜನೆ ಕಾರ್ಯಕ್ರಮನೂ ಅದ್ರಾಗ ಉದ್ಭವಿಸಕತ್ತೈತಿ. ಈಗ ಮತ್ತೆ ಅದರನ್ನ ಈಗ ನೋಡ್ಬೇಕಾದಂಥ ಗಂಡ್ಮಕ್ಳು ಅಷ್ಟಲ್ಲ ಹೆಣ್ಣು ಮಕ್ಕಳ ಸತ್ಯಕ್ಕೆ ಬಂದು ಅದರನ್ನ ಕುದುರೆಯನ್ನ ಓಡಿಸೋ ಸ್ಪರ್ಧೆಯನ್ನು ನೋಡ್ಲಾಕತ್ತಾರೆ. ಈಗ ಪ್ರತಿ ವರ್ಷನೂ 2500 2000 ಹಿಂಗೆ ಪ್ರೈಸ್ ಇಡ್ತಿದ್ವು. ಅದಕ್ಕೆ ಹೆಚ್ಚಿನ ಮಾನ್ಯತೆ ಬರಾಕತ್ತಿದ್ರಿಂದ ನಾವು ಈ ಸಲ ಅದಕ್ಕೆ 6100 ಮತ್ತು 4100 3100 ಹಿಂಗೆ ಪ್ರತಿ ವರ್ಷನೂ ಅದನ್ನ ಈಗ ಬಹುಮಾನವನ್ನು ಹೆಚ್ಚು ಮಾಡಿ ಕುದುರೆಯ ಸಂತಾನ ಉತ್ಪತ್ತಿಯನ್ನು ಹೆಚ್ಚು ಮಾಡುವ ಉದ್ದೇಶವೊಂದು ನಮ್ಮಲ್ಲಿ ಊರ್ಕೊಂಡಾಗ ಹಮ್ಮಿಕೊಂಡ್ರೆ. ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಂದ್ರೆ ಕುದುರೆ ಮಾಲೀಕರು ತಮ್ಮ ಕುದುರೆಗಳಿಗೆ ದವಸ ಧಾನ್ಯಗಳ ಸಹಿತ ಖಾದ್ಯದ ಆಹಾರವನ್ನೇ ನೀಡ್ತಾರೆ. ಮುಖ್ಯವಾಗಿ ಬೆಲ್ಲದ ಸಜ್ಜಕದ ಜೊತೆಗೆ ಹುರುಳಿಕಾಳು, ಕಡಲೆಕಾಳುಗಳನ್ನ ಕೊಡ್ತಾರೆ. ಆ ಮೂಲಕ ಮನೆ ಮಗನಂತೆ ಕುದುರೆಯನ್ನ ಬೆಳೆಸಿ ಸ್ಪರ್ಧೆಗೆ ಕರೆತರ್ತಾರೆ. ಅಂದುಕೊಂಡಂತೆ ನಡೆದು ಅವರ ಕುದುರೆ ಪ್ರಥಮ ಸ್ಥಾನ ಪಡೆದರೆ ಮಾಲೀಕರ ಸಂಭ್ರಮಕ್ಕೆ ಪಾರವೇ ಇರುವುದಿಲ್ಲ. ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕದಿಂದ ಬಂದೇವ್ರಿ. ಇಲ್ಲಿಗೆ ಸುನಗದ ರೇಸ್ ಇಟ್ಟಿದ್ರಿ. ಇಲ್ಲಿ ಬಂದೇವ್ರಿ. ನಾವು ಫಸ್ಟ್ ಆಗ್ಯಾವ್ರಿಗೆ 6000 ರೂಪಾಯಿ ಬಕ್ಷಿಸ್ ಐತ್ರಿ. ಕಂಟಿನ್ಯೂ ಮೇಸೋದು ಮಾತ್ರ ಕಂಟಿನ್ಯೂ ಮೇಸಬೇಕ್ರಿ. ಅವನು ಕಡ್ಲಿ ಗೋಧಿ ಸಾತು ಅಂತ ಸಿಗ್ತಾವ್ರಿ. ಅವನ್ನೆಲ್ಲ ಹಾಕ್ತೀವ್ರಿ. ಮತ್ತು ಸ್ಪರ್ಧಾ 2 ದಿವಸ 3 ದಿವಸ ಅಂದ್ರೆ ವ್ಯಾಯಾಮ ಮಾಡ್ತೇವ್ರಿ. ಅವನು ವ್ಯಾಯಾಮ ಮಾಡಿ ತೊಗೊಂಬರ್ತೀವಿ. ಚಕ್ಕಡಿ ಸ್ಪರ್ಧೆಯೇ ಕಡಿಮೆಯಾಗ್ತಾ ಇರುವ ದಿನಗಳಲ್ಲಿ ಕುದುರೆ ಸ್ಪರ್ಧೆಗಳನ್ನ ಏರ್ಪಡಿಸಿ ಸುನಗ ಗ್ರಾಮದ ಜನತೆ ಸುತ್ತಮುತ್ತಲಿನ ಜನರಿಗೂ ಮನರಂಜನೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂತಹ ಸ್ಪರ್ಧೆಗಳು ಇನ್ನಷ್ಟು ನಡೆಯಲಿ, ಗತಕಾಲದ ವೈಭವ ಮತ್ತೆ ಮತ್ತೆ ನೆನಪಾಗಲಿ ಅನ್ನೋದೇ ಎಲ್ಲರ ಆಶಯ. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ಕುದುರೆ ರೇಸ್ ಸಖತ್ತಾಗುತ್ತಲ್ವಾ? ಈ ರೀತಿ ಸ್ಪರ್ಧೆಗಳು ಗ್ರಾಮೀಣ ಪ್ರದೇಶದ ಜನರ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.